ನಮಸ್ಕಾರ ಸರ್. ಸರ್ ನಾನು ಸರ್ಕಾರದ ನಾನು ಒಂದ್ ಲಕ್ಷ ಬಹುಮಡಿ ಕಟ್ಟಡಕ್ಕೆ 2021ರಲ್ಲಿ 1 ಲಕ್ಷ ದುಡ್ಡು ಕಟ್ಟಿದ್ದೀನಿ ಸರ್. ಅವಾಗಿದ್ದು ನಮ್ಗೆ 6.5 ಲಕ್ಷ, ಆದ್ರೆ ಈಗ 9 ಲಕ್ಷ ಮಾಡಿದ್ದಾರೆ. ಶಶಿಧರ HS. ಎಷ್ಟು ಇದು ಒಂಟಿ ಮನೆ ತಗೊಂಡಿದ್ದ? ಸರ್ ಇದು ಸಿಂಗಲ್ ಬೆಡ್ರೂಮ್ ಸರ್, ಗ್ರೌಂಡ್ ಫ್ಲೋರ್. ರಾಜೀವ್ ಗಾಂಧಿ ಇದೆ ಸರ್, 1 ಲಕ್ಷ ಬಹುಮಡಿ ಕಟ್ಟಡದು. ಇದು ಅಬ್ಬಿಗೆರೆ ಶೆಟ್ಟಿಹಳ್ಳಿಲಿ ಮನೆ ಆಗಿದೆ ಸರ್, ಸಿಂಗಲ್ BHK. ಈಗ 9 ಲಕ್ಷ ಮಾಡಿದ್ದಾರೆ ಸರ್. ನನಗೆ ಯಾವ್ದೇ ತರ ಆದಾಯ ಇಲ್ಲ. ನಾನು ಝೊಮ್ಯಾಟೊ ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದೀನಿ. ಮನೆ ತಾಯಿ ಸಾಕೊಂಡು, ಮನೆ ಮಗನ್ ಓದಿಸ್ಕೊಂಡು, ನನಗೆ ಯಾವ್ದೇ ತರ ಬ್ಯಾಕ್ ಸಪೋರ್ಟ್ ಇಲ್ಲ. ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಅದರಲ್ಲಿ ಅಮೃತ ಮಹೋತ್ಸವಕ್ಕೆ ಅಪ್ಲಿಕೇಶನ್ ಹಾಕಿದೀನಿ. BBMP ಇಂದ 5 ಲಕ್ಷ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಅವರು ಅಮೌಂಟ್ ನ ಅಲ್ಲಿ ಕಳಿಸ್ಕೊಡ್ತಾ ಇಲ್ಲ. 1 ಲಕ್ಷ ಬಹುಮಡಿ ಕಟ್ಟಡಕ್ಕೆ ಅವ್ರು ಹೇಳ್ತಾರೆ, MD ಅವರು, ಯಾವ್ದೇ ಇದು ಗ್ಯಾರಂಟಿ ಇಲ್ಲಪ್ಪ, ನೀನೇ ಲೋನ್ ಹಾಕೋಬೇಕು ಅಂತ. ಮೊನ್ನೆ ಲೋನ್ ಮೇಳದಲ್ಲಿ 12 ರಿಂದ 13 ಸಾವಿರ ರೂಪಾಯಿ ಲೋನ್ ಕಟ್ಟಿ ಅಂತ ಹೇಳ್ತಾ ಇದಾರೆ. ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋದು, ಹೇಗೆ ಸರ್ ಕಟ್ಟೋದು? ಈಗ 4 ವರ್ಷದಿಂದ 1 ಲಕ್ಷಕ್ಕೆ 4 ಸಾವಿರ ರೂಪಾಯಿ ಅಂತ ಬಡ್ಡಿ ಕಟ್ತಾ ಇದ್ದೀನಿ ಸರ್. ಝೊಮ್ಯಾಟೊ ಕೆಲಸ ಮಾಡ್ಕೊಂಡು, ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು, ಜೀವನ ಮಾಡ್ಕೊಂಡು, ಮಗನ್ ಓದಿಸ್ತಾ ಇದೀನಿ, ಡಿಗ್ರಿ ಮಾಡಿಸ್ತಾ ಇದೀನಿ. ಈ ಪರಿಸ್ಥಿತಿ ಒಳಗೆ ನಾನು 9 ಲಕ್ಷ ಹೆಂಗ್ ಕಟ್ಟೋದು ಸರ್? ಆಮೇಲೆ ನಾನು ಗಾಡಿದೊಂದು ಸರ್, ರೆಂಟ್ ಗಾಡಿಲಿ ನಾನು ಜೀವನ ಮಾಡ್ತಾ ಇದೀನಿ. ದಯಮಾಡಿ ಒಂದು 3 ವೀಲರ್ ಒಂದು ಗಾಡಿ ಸ್ಯಾಂಕ್ಷನ್ ಮಾಡಿಸ್ಬಿಟ್ರೆ ನಾನು ಓನ್ ಗಾಡಿಯಿಂದ ನಾನು ಜೀವನ ಮಾಡ್ತೀನಿ ಸರ್. ದಯಮಾಡಿ 2 ಕೋರಿಕೆ ಬೇಡ. ಹಾ ಸರ್, ಇದೆ ಸರ್. ಸರಿ, ಇದನ್ನ ತೋರಿಸಿ. ಹರೀಶ್.